ಅಪ್ರಮೇಯ ಜಗನ್ನಾಥ ಅರವಿಂದ ಲತಾ ಸಖ ಆದಿದೇವ ಮಹಾದೇವ ನಾರಾಯಣ ನಮೋಸ್ತುತೇ. ಇದು ಅಪ್ರಮೇಯ ಸ್ವಾಮಿ ಅಂತಹ ದೇವಸ್ಥಾನ, ಬಹಳ ಪುರಾತನವಾದದ್ದು. ಶಾಸನದ ಆಧಾರದಂತೆ 4ನೇ ಶತಮಾನದಲ್ಲಿ ವಿಜಯಪಾಲ ಅನ್ನೋ ರಾಜ ಇದನ್ನ ಜೀರ್ಣೋದ್ಧಾರ ಮಾಡಿದ್ದಾನೆ ಅಂತ ಹೇಳಿ ಹೇಳ್ತಾರೆ. ಒಳಗಡೆಲ್ಲ ತಮಿಳು ಶಾಸನ ಇದೆ, ಅದ್ರ ಪ್ರಕಾರ ನಾವು 4 ಶತಮಾನ ಅಂತ ಹೇಳ್ಬೋದು. ಇಲ್ಲಿ ಮೂಲ ಮೂರ್ತಿ ಬಂದು ಅಪ್ರಮೇಯನಿಗೆ ಇವತ್ತಿನ ದಿನ ರಥೋತ್ಸವದ ಕಾರ್ಯಕ್ರಮ. ನಮ್ಮ ಸ್ಥಳ ಪುರಾಣ ಒಂದಿದೆ, ಅದು ಬ್ರಹ್ಮಾಂಡ ಪುರಾಣ ಅಂತ ಹೇಳಿ. ಅದು 12 ಅಧ್ಯಾಯ ಈ ಊರಿನ ಈ ಕ್ಷೇತ್ರದ ಬಗೆಗೆ ಅದನ್ನು ವಿವರವಾಗಿ ಕೊಟ್ಟಿದ್ದಾರೆ. ಅದು ಒಂದು ಅಧ್ಯಾಯದಲ್ಲಿ ಮೇಷಮಾಸೆ ಚಿತೆ ಪಕ್ಷೆ ಹಸ್ತ ನಕ್ಷತ್ರ ಸಂಹಿತೆ ಪಾಂಚರಾತ್ರೋಕ್ತ ಮಾರ್ಗೇನ ರಥಾರೋಹಣ ಮಾಚರೇತ್ ಅಂತ ಒಂದು ಪುರಾಣದ ವಾಕ್ಯ ಇದೆ. ಅದರಂತೆ ಇವತ್ತು ಮೇಷಮಾಸ, ಅದು ಈ ಮೇಷಮಾಸ ಅನ್ನೋದು ಚೈತ್ರ ಮಾಸಕ್ಕೂ ಕೆಲವು ಸಲ ಬರುತ್ತೆ, ಕೆಲವು ವೈಶಾಖ ಮಾಸದಲ್ಲೂ ಅನ್ವಯ ಆಗುತ್ತೆ. ಈ ಸಲ ವೈಶಾಖ ಮಾಸ ಬಂದಿದೆ, ಇವತ್ತು ಹಸ್ತ ನಕ್ಷತ್ರ ಇದೆ. ಹಾಗಾಗಿ ರಥೋತ್ಸವನ್ನ ಪುರಾಣದ ಪ್ರಕಾರ ಇವತ್ತು ಹಮ್ಮಿಕೊಂಡಿದ್ದೀವಿ. ಬೆಳಿಗ್ಗೆ 4 ಗಂಟೆಯಿಂದ ದೇವಸ್ಥಾನ ಕಾರ್ಯಕ್ರಮ ಆರಂಭ ಆಗಿದೆ. 4 ಗಂಟೆಗೆ ಗೋಪೂಜೆ ಆಯಿತು, ಸುಪ್ರಭಾತ ಸೇವೆ ಆಯಿತು, ಆಮೇಲೆ ಕ್ಷೀರ ಪೂಜೆ ಆಯಿತು, ಆಮೇಲೆ ನಿತ್ಯ ಪೂಜೆ ಆಯಿತು. ಯಾಗಶಾಲೆ ಅವರಿಗೆ ಇವತ್ತಿನ ರಥಾರೋಹಣದಲ್ಲಿ ತೊಂದರೆ ಏನೂ ಆಗಬಾರ್ದು ಅಂತ ಹೇಳಿ ದೇವರನ್ನ ಪ್ರಾರ್ಥನೆ ಮಾಡಿಕೊಂಡು ಆಯಾ ದೇವತೆಗಳನ್ನ ಕುರಿತು ಎಷ್ಟು ಬೇಕೋ ಅಷ್ಟು ಸಲ ಹೋಮ ಎಲ್ಲ ಆಯಿತು. ಅನಂತರ ಈ ದೇವಸ್ಥಾನ ಕಾಪಾಡ್ತಕ್ಕಂತಹ ದೇವತೆಗಳು ಹುತ್ತಲೂರು 8 ಕಡೆ ದಿಕ್ಕಲ್ಲಿ ಇದ್ದಾರೆ, ಹಳೆ ಕಾಲದಿಂದ ನಡ್ಕೊಂಡ್ ಬಂದಿದೆ. ಆಯಾ ದಿಕ್ಕಿನಲ್ಲಿ ಅವರಿಗೆ ಅನ್ನ ಪ್ರಸಾದವನ್ನ ನೈವೇದ್ಯ ಅಂತ ಹೇಳ್ತೀವಿ, ಬಲಿ ಅಂತ ಹೇಳ್ತೀವಿ, ಎಡೆ ಅಂತ ಹೇಳ್ತೀವಿ. ಒಬ್ಬೊಬ್ರು ಒಂದು ಗ್ರೂಪಲ್ಲಿ ಮಾಡ್ತಾರೆ. ನಾವು ಅನ್ನ ಪ್ರಸಾದವನ್ನ ಬಲಿ ಪ್ರದಾನ ಅಂತ ಹೇಳಿ ಸುತ್ತಲೂ ಮಾಡ್ತೀವಿ. ಕೊನೆಯಲ್ಲಿ ಏನ್ ಮಿಕ್ಕಿದೆ ಅದ ದೇವ್ರ ಮುಂದೆ ಬಲಿಪೀಠದ ಮೇಲೆ ಆ ಎಲ್ಲ ಮಿಕ್ಕ ನಾವು 4 ಜನ ಕರೆದಿರ್ತೀವಿ, 5ನೇ ಬಂದ್ಬಿಟ್ಟು ಏನ್ ಮಾಡೋಣ, ಅದಕ್ಕೆ 5ನೇವ್ರಿಗೂ ಮತ್ತೆ ಇನ್ಯಾರು ಬರೋರ್ಗು ಸೇರಿಸಿ ಆ ಬಲಿಪೀಠದ ಮೇಲೆ ಬಲಿ ಪ್ರಸಾದವನ್ನ ಮಾಡ್ತೀವಿ. ಇದು ನಡ್ಕೊಂಡ್ ಬರ್ತಾ ಇದೆ. ನಮ್ಮ ಹಿಂದಿನ ಬಂದ ಸಂಪ್ರದಾಯ ಪ್ರಕಾರವಾಗಿ ಮೇಷಲಗ್ನದಲ್ಲಿ ಯಾತ್ರಾದಾನ ಮಾಡ್ಬೇಕು ಅಂತ ಇದೆ. ಹಾಗಾಗಿ 7 ಗಂಟೆಗೆ ಮುಂಚೆ ನಾವು ಯಾತ್ರಾದಾನ ಅಂದ್ರೆ ಕೆಲವು ಅಪ್ರಮೇಯನ ಸುಪೀರಿಯರ್, ಅದ್ರ ಕೆಲವು ಅರ್ಚನೆಗಳು ಬರ್ತಾವಲ್ಲ, ಕೆಲವು ಮಾಡ್ತಾರಲ್ವಾ, ಅವ್ರು ಯಾವುದೇ ನವಗ್ರಹ ದೇವತೆಗಳು. ಅವು ನವಗ್ರಹ ದೇವತೆಗಳನ್ನ ತೃಪ್ತಿಪಡಿಸೋಕ್ಕೋಸ್ಕರವಾಗಿ ನಾವು ನವಗ್ರಹ ಪೂಜೆ ಮಾಡಿದ್ವಿ. ಇದಕ್ಕೆ ನಮ್ಮ ಅಧಿಕಾರಿಗಳು ಯಾರಾದ್ರು ಅಂದ್ರೆ ನಮ್ಮ ಎಕ್ಸಿಕ್ಯೂಟಿವ್ ಆಫೀಸರ್, ಅವ್ರ ಮೇಲ್ಪಟ್ಟ ತಹಸೀಲ್ದಾರ್, ಅವ್ರ ಮೇಲೆ PSC ಅವರು, ADC ಅವರು, DC ಅವರು, ಹೀಗೆ ಯಾರು ಅಧಿಕಾರಿ ಇದ್ದಾರೋ ಅವ್ರ ಹತ್ರ ನವಗ್ರಹ ಪೂಜೆ ಮಾಡಿ ಅದನ್ನ ದೇವ್ರಿಗೆ ಒಪ್ಪಿಸಿ ಇದನ್ನ ಯಾವುದೋ ನಿರ್ವಿಘ್ನವಾಗಿ ನಡಿಬೇಕು ಅಂತೇಳಿ ಮಾಡ್ಕೊಳ್ತೀವಿ. ಕೃಷ್ಣ ಅಂಬೆಕಾಲ ಕೃಷ್ಣ ಪುರಾತನ ಕಾಲದಿಂದ ಮಕ್ಕಳೇನಾರು ಆಗಿಲ್ಲ ಅಂದ್ರೆ ಬೇಡ್ಕೊಂಡು ಎಷ್ಟು 1000 ಜನಕ್ಕಾಗಿದೆ, ಎಷ್ಟು ಲಕ್ಷ ಜನಕ್ಕಾಗಿದ್ದೋ, ಯಾರೇ ಬಂದ್ರು ಇಲ್ಲಿ ಮಕ್ಕಳಾಗೋದು ಖಂಡಿತ. ಇದು ರಥೋತ್ಸವ ಇದು ನಡೆದಿರೋದು 1600 ವರ್ಷದಿಂದ ನಡೀತೈತೆ. ಇಲ್ಲಿ ಪುರಂದರ ದಾಸರು ಬಂದು ಇಲ್ಲಿ ಆಡಿಸಿದ್ರೆ ಸೋತ ಜಗದೋತ್ತಾರನ್ನ ಆಡಿರೋದು ಅವರೇನೆ. ಇದು ವರ್ಷಕ್ಕೊಂದ್ಸತಿ ಜಾತ್ರೆ ನಡೀತದೆ. ಇಲ್ಲಿ ದೊಡ್ಡ ಜಾತ್ರೆ, 1000 ಜನ ಭಾಗಿಯಾಗಿ ಹೋಗ್ತಾರೆ. ಕೃಷ್ಣನ ಪುರಾತನ ಕಾಲಕ್ಕೆ ಈ ಕೃಷ್ಣ ಎಲ್ಲೂ ಇಲ್ಲ. ಸಂತಾನ ಗೋಪಾಲ ಎಲ್ಲಾ ನಮ್ಮ ಭಾರತ ದೇಶದಲ್ಲಿ ಎಲ್ಲಾ ಕೃಷ್ಣ ಇದ್ದಾರೆ, ಈ ಕೃಷ್ಣ ಎಲ್ಲಿಲ್ಲ. ಸಂತಾನ ಗೋಪಾಲ ಕೃಷ್ಣ ಇದು ಒಂದೇ ಇರೋದು. ಈ ಅಂಬೆಗಾಲ ಕೃಷ್ಣ ಇತಿಹಾಸದಲ್ಲಿ ಒಂದು 150-100 ವರ್ಷದ ಹಿಂದೆ ಮಹಾರಾಜರಿಗೆ ತಗೊಂಡು ಬಿಟ್ಟಿದ್ರಂತ ಕೃಷ್ಣನ. ಅವತ್ತು ಅದೇನ್ ನಡೀತು ಅಲ್ಲಿ ತಿರ್ಗಿ ಬೆಳಿಗ್ಗೆ ತಗೊಂಡ್ಬಂದು ಇಲ್ಲೇ ಇಟ್ಬಿಟ್ಟಿದ್ದಾರೆ ಈ ಕೃಷ್ಣನ. ಇದು ಪುಣ್ಯಕ್ ಸ್ಥಳ. ಈಗ ಹಬ್ಬ ಒಂದು 6 ದಿವಸದಿಂದ ನಡೀತಿದೆ. ಇವತ್ತು ರಥೋತ್ಸವ ಪೂರ್ವ ಕಾಲದಿಂದ ಬಂದಿರೋದು. ನಾನು ಈಗ 48 ವರ್ಷ ನನ್ನ ಸರ್ವೀಸು, ನಮ್ಮ ತಾಯಿ ತಂದೆ ನಮ್ಮ ದೊಡ್ಡಪ್ಪ ಅವರೆಲ್ಲ ಮಾಡ್ತಾ ಇದ್ರು ಹಿಂದೆ. ಈಗ ನಾವು ಬಂದಿದ್ದು, ನನಗೆ 48 ವರ್ಷ ಸರ್ವೀಸು. ಈ ಪೂರ್ವದಿಂದ ಹಿಂಗೆ ಬರ್ತಾ ಇದೆ. ಮುಹೂರ್ತ 11:30 12 ಗಂಟೆ ಗಂಟ ನಡೀಬಹುದು. ನಾವು 35 ವರ್ಷದಿಂದ ದೇವಸ್ಥಾನದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಇಲ್ಲಿ ಇದು ಕೆಲಸ ಎಲ್ಲ ಇರ್ತೀವಿ ಇಲ್ಲಿ ಚೇರ್ ಮೇಲೆಲ್ಲ. ಇದು 1200 ವರ್ಷದಿಂದ ಇತಿಹಾಸ ಇದೆ ದೇವಸ್ಥಾನದ ಇದು. ಮತ್ತೆ ಇಲ್ಲಿ ಕಂಬಿರಾವ್ ಕೃಷ್ಣ ಅಂತ ಇದೆ ಇಲ್ಲಿ ಅರ್ಕೆ ಮಾಡ್ಕೊಂಡವ್ರಿಗೆ, ಅವ್ರಿಗೆ ಮಕ್ಕಳಿಲ್ಲದವ್ರಿಗೆ ಮಕ್ಕಳು ಅವ್ರಿಗೆಲ್ಲ ಅರ್ಕೆ ಮಾಡ್ಕೊಳ್ತಾರೆ. ಮತ್ತೆ ಚಿನ್ನ ತೊಟ್ಲು, ಬೆಳ್ಳಿ ತೊಟ್ಲು, ಯಾವ್ದೇ ಅವ್ರ ಇಷ್ಟವನ್ನು ಕಟ್ಸ್ಕೊಳ್ತಾರೆ. ಅವ್ರ ಅನುಕೂಲವಾಗಿ, ಅವ್ರ ಅನುಕೂಲ ತಕ್ಕಂತೆ ಕಟ್ಸ್ತಾರೆ ಅವ್ರನ್ನ. ಮತ್ತೆ ಇವತ್ತು ರಥೋತ್ಸವ ಇದೆ. 11 ಗಂಟೆಗೆ ಬ್ರಹ್ಮೋತ್ಸವ, 11 ಗಂಟೆಗೆ 11:30ಗೆ 11:30ಯಿಂದ 12 ಗಂಟೆವರೆಗೂ ಇದೆ. ಇವತ್ತು ಲಕ್ಷಾಂತರ ಜನ ಸೇರ್ತಾರೆ, 1 ಲಕ್ಷಾಂತರ ಜನ ಸೇರ್ತಾರೆ ಸರ್.
ಇಡೀ ಕರ್ನಾಟಕದಿಂದ ಬರ್ತಾರೆ ಸರ್, ಕರ್ನಾಟಕದಿಂದ ಬರ್ತಾರೆ. ತಿರ್ಗಾ 4 ಗಂಟೆಯಿಂದ ರಥೋತ್ಸವ ಶುರು ಆಯ್ತದೆ. ಇದು ಇತಿಹಾಸದ ದೇವರು ಶ್ರೀರಾಮಪುರಮ ಅಂದ್ರೆ ಎಲ್ಲೂ ಇಲ್ಲ. ಇದು ವರ್ಷಕ್ಕೆ ಒಂದ್ಸತಿ ಆಯ್ತದೆ. ಇದು ಎಲ್ಲ ಬಂದು ಗೌರ್ಮೆಂಟ್ ಚೌಡು ಕಾಲದ ದೇವಸ್ಥಾನ. ಇದು ಶ್ರೀರಾಮಪುರಮಯ್ಯ ಅಂತ. ಒಂದು ವಾರದಿಂದ ಶುರು ಆಯ್ತದೆ. ಇದು ಬ್ರಹ್ಮೋತ್ಸವ ಇವತ್ತು. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.